ರಿಲಯನ್ಸ್ ಜಿಯೋ IPO ಸಿದ್ಧತೆ ಪರಿಣಾಮ ಏನು? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ರಿಲಯನ್ಸ್ ಜಿಯೋ ತನ್ನ ಬಹುನಿರೀಕ್ಷಿತ IPO ಬಿಡುಗಡೆಗೆ ಭರದಿಂದ ಸಿದ್ಧತೆಯನ್ನು ನಡೆಸ್ತಾ ಇದೆ. ಇತ್ತೀಚಿನ ಮಾಧ್ಯಮ ವರದಿಗಳು ಮತ್ತು ಮಾರುಕಟ್ಟೆಯ ಬೆಳವಣಿಗೆಗಳ ಪ್ರಕಾರ ಜಿಯೋ IPOಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ವಿವರಗಳನ್ನು ನೋಡೋಣ. ಶೀಘ್ರದಲ್ಲೇ DRHP ಸಲ್ಲಿಕೆ ಸಾಧ್ಯತೆ ಇದೆ ಅಂತ ಫೈನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಹೇಳಿದೆ. ಅದರ ಪ್ರಕಾರ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ತನ್ನ IPOಗಾಗಿ ಕರಡು ಪತ್ರಗಳನ್ನು DRHPಗೆ ಸೆಬಿಗೆ ಸಲ್ಲಿಸಲು ಸಿದ್ಧತೆ ನಡೆಸಿದೆ. ಜೂನ್ 19ರಂದು ನಡೆಯಲಿರುವ ರಿಲಯನ್ಸ್ ಇಂಡಸ್ಟ್ರೀಸ್ನ 49ನೇ ವಾರ್ಷಿಕ ಮಹಾಸಭೆಗಿಂತ ಮುಂಚಿತವಾಗಿ ಈ ಪ್ರಕ್ರಿಯೆ ನಡೆಯಬಹುದು ಅಂತ ಅಂದಾಜಿಸಲಾಗಿದೆ. ದಾಖಲೆಯ IPO ಗಾತ್ರ ನಿರೀಕ್ಷಿಸಲಾಗಿದೆ. ಜಿಯೋ ಸುಮಾರು $4 ಬಿಲಿಯನ್ ಅಂದರೆ ಅಂದಾಜು 37,700 ಕೋಟಿಯಿಂದ 40,000 ಕೋಟಿ ರೂಪಾಯಿ ಮೌಲ್ಯದ ಶೇರ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಯೋಜಿಸಿದೆ. ಇದು ಕಾರ್ಯರೂಪಕ್ಕೆ ಬಂದರೆ ಇತ್ತೀಚೆಗೆ ಬಂದಂಥ ಹುಂಡೈ ಮೋಟಾರ್ ಇಂಡಿಯಾದ IPO ದಾಖಲೆಯನ್ನು ಹಿಂದಕ್ಕೆ ಭಾರತೀಯ ಕಾರ್ಪೊರೇಟ್ ಇತಿಹಾಸದಲ್ಲೇ ಅತಿದೊಡ್ಡ IPO ಎಂದಿಸಿಕೊಳ್ಳಲಿದೆ. IPO ರಚನೆಯಲ್ಲಿ ಬದಲಾವಣೆ ಆಗುತ್ತಾ ಫ್ರೆಶ್ ಇಶ್ಯೂಸ್ ಮೂಲಗಳ ಪ್ರಕಾರ ರಿಲಯನ್ಸ್ ಈ ಹಿಂದೆ ಯೋಜಿಸಿದ್ದ ಆಫರ್ ಫಾರ್ ಸೇಲ್ ಬದಲಿಗೆ ಸಂಪೂರ್ಣವಾಗಿ ಹೊಸ ಷೇರುಗಳ ವಿತರಣೆ ಫ್ರೆಶ್ ಇಶ್ಯೂ ಮೂಲಕ ಹಣ ಸಂಗ್ರಹಿಸಲು ನಿರ್ಧಾರ ಮಾಡಿದೆ. ಸೊ OFS ಬದಲಿಗೆ ಫ್ರೆಶ್ ಇಶ್ಯೂಸ್ ರಿಲೀಸನ್ನು ನಿರೀಕ್ಷಿಸಲಾಗಿದೆ. ಇದರಿಂದ ಹೂಡಿಕೆಯಿಂದ ಬರುವ ಹಣವು ನೇರವಾಗಿ ಜಿಯೋ ಕಂಪನಿಯ ಬೆಳವಣಿಗೆಗೆ ಮತ್ತು ಡಿಜಿಟಲ್ ಸೇವೆಗಳ ವಿಸ್ತರಣೆಗೆ ಬಳಕೆ ಆಗಲಿದೆ. ವ್ಯಾಲ್ಯೂಯೇಷನ್ ಬಗ್ಗೆ ಮಾರುಕಟ್ಟೆ ವಿಶ್ಲೇಷಕರ ಪ್ರಕಾರ ಜಿಯೋ ಪ್ಲಾಟ್ಫಾರ್ಮ್ನ ಒಟ್ಟು ಮೌಲ್ಯವನ್ನು ಸುಮಾರು 10 ಲಕ್ಷ ಕೋಟಿಯಿಂದ 14 ಲಕ್ಷ ಕೋಟಿ ತನಕ ಅಂದಾಜಿಸಲಾಗಿದೆ. ಕಂಪನಿಯ ತನ್ನ ಒಟ್ಟು ಷೇರುಗಳಲ್ಲಿ ಕೇವಲ 2.5%ದಿಂದ 3% ಮಾತ್ರ ಸಾರ್ವಜನಿಕರಿಗೆ ಮುಕ್ತಗೊಳಿಸುವ ಬಿಡುಗಡೆ ಮಾಡುವಂತಹ ನಿರೀಕ್ಷೆ ಇದೆ. ಇಲ್ಲೊಂದು ಗಮನಿಸಬೇಕಾದ ಅಂದರೆ ರಿಲಯನ್ಸ್ನ 49ನೇ AGM ಸಭೆಯಲ್ಲಿ ಚೇರ್ಮನ್ ಮುಖೇಶ್ ಅಂಬಾನಿಯವರು ಈ ಜಿಯೋ IPO ಬಿಡುಗಡೆಯ ನಿಖರವಾದಂತಹ ದಿನಾಂಕ, ಷೇರುಗಳ ಬೆಲೆ ಮತ್ತು ಹೆಚ್ಚಿನ ಅಧಿಕೃತ ವಿವರಗಳನ್ನು ಪ್ರಕಟಪಡಿಸುವಂತಹ ಸಾಧ್ಯತೆ ಇದೆ. ಹೂಡಿಕೆದಾರರು ಸಭೆ ನಿರ್ಧಾರಗಳ ಮೇಲೆ ತಮ್ಮ ನಿಗಾವನ್ನು ಇಟ್ಟಿದ್ದಾರೆ, ಕುತೂಹಲದಿಂದ ಕಾಯ್ತಾ ಇದ್ದಾರೆ. ರಿಲಯನ್ಸ್ ಜಿಯೋ ಶೇರ್ ಮಾರುಕಟ್ಟೆಗೆ ಪ್ರವೇಶಿಸಿದರೆ ಲಾಭ ಏನು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ರಿಲಯನ್ಸ್ ಜಿಯೋ ಭಾರತೀಯ ಶೇರ್ ಮಾರುಕಟ್ಟೆಗೆ ಪ್ರವೇಶ ಮಾಡಿದರೆ IPO ಮೂಲಕ ಬಂದರೆ ಅದು ಹೂಡಿಕೆದಾರರಿಗೆ, ರಿಲಯನ್ಸ್ ಸಮೂಹಕ್ಕೆ ಮತ್ತು ಒಟ್ಟಾರೆ ಮಾರುಕಟ್ಟೆಗೆ ಒಂದು ದೊಡ್ಡ ಮಟ್ಟದ ಸಕಾರಾತ್ಮಕ ಬದಲಾವಣೆಯನ್ನು ತರುವಂಥ ನಿರೀಕ್ಷೆ ಇದೆ. ಜಿಯೋ IPO ಮೂಲಕ ಮಾರುಕಟ್ಟೆಗೆ ಬರೋದರಿಂದ ಆಗುವಂಥ ಒಂದಷ್ಟು ಲಾಭಗಳನ್ನು ಯಾವುದು ನೋಡೋದರ ಮೊದಲನೇದಾಗಿ ಸಾಮಾನ್ಯ ಹೂಡಿಕೆದಾರರಿಗೆ ನೇರವಾಗಿ ಹೂಡಿಕೆ ಅವಕಾಶ ಸಿಗುತ್ತೆ. ಪ್ರಸ್ತುತ ಜಿಯೋದಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಜನರು ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಗಳನ್ನು ಖರೀದಿ ಮಾಡಬೇಕಾಗಿದೆ. ಆದರೆ ಜಿಯೋ ಸ್ವತಂತ್ರವಾಗಿ ಲಿಸ್ಟ್ ಮಾಡಿದರೆ ಹೂಡಿಕೆದಾರರು ನೇರವಾಗಿ ಭಾರತದ ಅತಿ ದೊಡ್ಡ ಟೆಲಿಕಾಂ ಡಿಜಿಟಲ್ ಕಂಪನಿಯಲ್ಲಿ ಹೂಡಿಕೆಯನ್ನು ಮಾಡಲಿಕ್ಕೆ ಅವಕಾಶ ಕ್ರಿಯೇಟ್ ಆಗುತ್ತೆ. ಭಾರತದ ಡಿಜಿಟಲ್ ಕ್ರಾಂತಿ ಮತ್ತು 5G ತಂತ್ರಜ್ಞಾನದ ಬೆಳವಣಿಗೆ ನೇರ ಲಾಭ ಹೂಡಿಕೆದಾರರಿಗೆ ಸಿಗುತ್ತೆ. ಎರಡನೇದಾಗಿ ರಿಲಯನ್ಸ್ ಷೇರುದಾರರಿಗೆ ಮೌಲ್ಯ ವೃದ್ಧಿ ಆಗುವಂಥ ನಿರೀಕ್ಷೆ ಇದೆ. ಜಿಯೋ ಪ್ರತ್ಯೇಕವಾಗಿ ಲಿಸ್ಟ್ ಆಗೋದ್ರಿಂದ ರಿಲಯನ್ಸ್ ಇಂಡಸ್ಟ್ರೀಸ್ನ ಮೌಲ್ಯ ಗಣನೀಯವಾಗಿ ಏರಿಕೆ ಆಗುವಂಥ ನಿರೀಕ್ಷೆ ಇದೆ. RIL ಜಿಯೋದ ಬಹುಪಾಲು ಷೇರುಗಳನ್ನು ಹೊಂದಿರೋದ್ರಿಂದ ಜಿಯೋದ ಮಾರುಕಟ್ಟೆ ಮೌಲ್ಯ ಹೆಚ್ಚಾದ ಹಾಗೆ RIL ಷೇರುದಾರರ ಸಂಪತ್ತು ಕೂಡ ಇಂಪ್ರೂವ್ ಆಗುವಂಥ ನಿರೀಕ್ಷೆ ಇದೆ. ರಿಲಯನ್ಸ್ನ ಅಸ್ತಿತ್ವದಲ್ಲಿರುವ ಷೇರುದಾರರಿಗೆ ಜಿಯೋದ ಉಚಿತ ಅಥವಾ ರಿಯಾಯಿತಿ ದರದ ಷೇರುಗಳು ಸಿಗುವಂಥ ನಿರೀಕ್ಷೆ ಕೂಡ ಇದೆ. ನೋಡಬೇಕು ಡೀಟೇಲ್ ಯಾವ ರೀತಿ ಬರುತ್ತೆ ಅಂತ. ಮೂರನೇದಾಗಿ ಜಿಯೋ ಕಂಪನಿಯ ಮುಂದಿನ ಬೆಳವಣಿಗೆ ಬಂಡವಾಳ ಸಿಗುತ್ತೆ. IPO ಮೂಲಕ ಸಂಗ್ರಹ ಆಗುವ ಸಾವಿರಾರು ಕೋಟಿ ರೂಪಾಯಿಗಳನ್ನು ಜಿಯೋ ಕಂಪನಿ ತನ್ನ ತಾಂತ್ರಿಕ ವಿಸ್ತರಣೆಗೆ ಬಳಸ್ಕೊಳ್ಬೋದು, ಇತರ ವಿಸ್ತರಣೆಗೆ ಬಳಸ್ಕೊಳ್ಬೋದು. 5G ಮತ್ತು 6G ನೆಟ್ವರ್ಕ್ ಕೂಡ ವಿಸ್ತರಣೆ ಆಗುವಂಥ ಚಾನ್ಸ್ ಇದೆ. ಜಿಯೋ ಭಾರತ್ ಫೋನುಗಳು ಮತ್ತು ಜಿಯೋ ಏರ್ ಫೈಬರ್ ಸೇವೆಯ ಬಲವರ್ಧನೆ ಆಗುವ ನಿರೀಕ್ಷೆ ಇದೆ. ಕೃತಕ ಬುದ್ಧಿಮತ್ತೆಯಿಂದ ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಡಿಜಿಟಲ್ ಸೇವೆಗಳ ವಿಸ್ತರಣೆ ಆಗುವಂತಹ ನಿರೀಕ್ಷೆ ಇದೆ. ಜಿಯೋ ಸಿನಿಮಾ, ಜಿಯೋ ಮಾರ್ಟ್ ಇತ್ಯಾದಿ ಇವುಗಳ ಟೆಕ್ನಾಲಜಿಗೆ ಅಭಿವೃದ್ಧಿ ಆಗುವಂಥ ನಿರೀಕ್ಷೆ ಇದೆ. ನಾಲ್ಕನೇದಾಗಿ ಸಾಲ ಮುಕ್ತ ಮತ್ತು ಬಲಿಷ್ಠ ಆರ್ಥಿಕತೆ. ಒಂದು ವೇಳೆ ಜಿಯೋ ಹೊಸ ಷೇರುಗಳನ್ನು ರಿಲೀಸ್ ಮಾಡಿದರೆ ಆ ಹಣದಿಂದ ಕಂಪನಿಯು ತನ್ನಲ್ಲಿರುವ ಬಾಕಿ ಸಾಲಗಳನ್ನೆಲ್ಲ ಸಂಪೂರ್ಣವಾಗಿ ಚುಕ್ತ ಮಾಡಿ ಆರ್ಥಿಕವಾಗಿ ಮತ್ತಷ್ಟು ಬಲಿಷ್ಠ ಆಗ್ಬೋದು. ಸಾಲ ಕಡಿಮೆ ಆದಷ್ಟು ಕಂಪನಿಯ ನಿವ್ವಳ ಲಾಭ ಅದು ಜಾಸ್ತಿ ಆಗುತ್ತೆ. ಇದು ಅನುಕೂಲ ಆಗುತ್ತೆ. ಭಾರತೀಯ ಷೇರು ಮಾರುಕಟ್ಟೆಯ ಗರಿಷ್ಠ ಬೆಳವಣಿಗೆಗೆ ಅನುಕೂಲ ಆಗುತ್ತಾ ಅನ್ನುವಂಥದ್ದು. ಜಿಯೋ ಮಾರುಕಟ್ಟೆಗೆ ಬಂದರೆ ಅದು ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಸೂಚಕಗಳಲ್ಲಿ ಪ್ರಮುಖ ಸ್ಥಾನ ಪಡೆಯುವ ನಿರೀಕ್ಷೆ ಇದೆ. ಇದು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರನ್ನು ಮತ್ತು ದೇಶೀಯ ಹೂಡಿಕೆದಾರರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಅನುಕೂಲ ಆಗುವಂತಹ ಒಂದು ನಿರೀಕ್ಷೆ ಕೂಡ ಇದೆ. ಅದರ ಸಣ್ಣ ರಿಸ್ಕ್ ಫ್ಯಾಕ್ಟರ್ ಅಂದರೆ ಏನಂದರೆ ಸ್ಪರ್ಧೆ ಮತ್ತು ಸುಂಕ. ಈಗ ಟೆಲಿಕಾಂ ವಲಯದಲ್ಲಿ ಭಾರಿ ಪೈಪೋಟಿ ಸದ್ಯಕ್ಕಿದೆ. ಜಿಯೋ ತನ್ನ ಗ್ರಾಹಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಮತ್ತು ಲಾಭವನ್ನು ಕಾಯ್ದುಕೊಳ್ಳಲು ಭವಿಷ್ಯದಲ್ಲಿ ರೀಚಾರ್ಜ್ ದರಗಳನ್ನು ಏನಾದರೂ ಹೆಚ್ಚು ಮಾಡುತ್ತಾ ಅನ್ನುವಂಥ ಕಾದು ನೋಡಬೇಕಾಗಿದೆ. ಸರ್ಕಾರಿ ನೀತಿಗಳು ಮತ್ತು ತಾಂತ್ರಿಕ ಬದಲಾವಣೆಗಳು ಈ ವಲಯದ ಮೇಲೆ ಪ್ರಭಾವ ಬೀರುತ್ತೆ. ಹೀಗಾಗಿ
ಆ ರೀತಿಯ ಬದಲಾವಣೆಗಳು ಏನಾಗುತ್ತೆ ಅದನ್ನು ನಾವು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ರಿಲಯನ್ಸ್ ಜಿಯೋ IPO ಆದರೆ ಇನ್ವೆಸ್ಟರ್ಸ್ಗೆ, ರಿಟೇಲ್ ಇನ್ವೆಸ್ಟರ್ಸ್ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಕ್ರಿಯೇಟ್ ಆಗುವುದಂತೂ ಪಕ್ಕ. ವೀಕ್ಷಕರಿಂದ ಮತ್ತಷ್ಟು ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.